ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ತುಂಬ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ ಇವತ್ತು ಅನ್ಸುತ್ತೆ ನನಗೆ. ಓಕೆ, ಸೊ ಎವ್ರಿ ಡೇ ನಾವು ನೋಡೋದಕ್ಕೆ ಎಷ್ಟೇ ಹೊಸ್ತಾಗಿರಲಿ, ಓಕೆನಾ, ಇವಾಗ ನಾನು ನೋಡೋದಕ್ಕೆ ಎಷ್ಟೇ ಹೊಸ್ತಾಗಿದ್ರು ಕೂಡ ನನಗೆ ನಾನೇನೇ ಏನು ಗುರು ಒಳ್ಳೆ ಹೀರೋ ಥರ ಇದ್ದೀನಲ್ಲ ಅಂತ ಅನ್ಕೋತೀನಿ. ಆ ಒಂದು ಕಾನ್ಫಿಡೆನ್ಸ್ ನಿಮ್ಮ ಲೈಫಲ್ಲಿ ಇರಬೇಕು. ಆವಾಗಲೇ ಯು ಕ್ಯಾನ್ ಅಚೀವ್ ಲಾಟ್ ಆಫ್ ಥಿಂಗ್ಸ್. ಇಲ್ಲ ಅಂದರೆ ಡಿಪ್ರೆಸ್ಡ್ ಆಗಿ ಕೂತ್ಕೊಂಡಿದ್ರೆ ಲೈಫು ಮುಂದೆನೇ ಹೋಗೋದಿಲ್ಲ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಟ್ರೇಡ್ ತಗೊಂಡು ಓಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟೋ ದಿನ ಆಯಿತು ಆ್ಯಂಡ್ ಲೈಕ್ ಇಲ್ಲೇ ಇದೆ ನೋಡ್ಬೋದು. ಸೊ ಓಕೆ, ಸೊ ಲಾಟ್ ಆಫ್ ಅಕೌಂಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಯಾಕಂದರೆ ಯು ನೋ ರೈಟ್, ಸೊ ನಾನು ಒಬ್ಬ ಸ್ಟಾರ್ಟಪ್ ಓನರು, ಬಟ್ ದುಡ್ಡಿಲ್ಲ ಕೈಯಲ್ಲಿ ಅಷ್ಟೇ. ಸೊ ದುಡ್ಡು ಬೇಕಲ್ಲ, ಸೊ ದಟ್ಸ್ ವೈ ಎಲ್ಲ ಅಕೌಂಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಇನ್ನೇನು 147 ಬೇಕು. ಸೊ ಇದು ಒಂದು ಕಂಪ್ಲೀಟ್ ಆಗೋಗುತ್ತೆ. ಓಕೆ, ಸೊ ಸೆಕೆಂಡ್ ಫೇಸ್ ಇದು. ಓಕೆ, ಇನ್ನು 147 ಬಂದರೆ ಮ್ಯಾಕ್ಸಿಮಮ್ ಡೈಲಿ ಡ್ರಾಡೌನ್ 352 ಇದೆ. ಓಕೆ, ಸೊ ನೋ ಇಶ್ಯೂಸ್. ಒಂದೇ ಟ್ರೇಡಲ್ಲಿ ಕ್ಲಿಯರ್ ಮಾಡೋದಕ್ಕೆ ನೋಡ್ತೀನಿ. ಆ ಒಂದು ಟ್ರೇಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡ್ಕೊಂಡ್ರಲ್ಲ, ಆಮೇಲೆ ಬ್ರೋ ಎಡಿಟೆಡ್ ಅಂತೀರ. ಇದು ರಿಫ್ರೆಶ್ ಮಾಡಿ ತೋರಿಸ್ಬಿಡ್ತೀನಿ ಗಾಯ್ಸ್. ಓಕೆ, ರಿಫ್ರೆಶ್ ಮಾಡಿದ್ದೀನಿ. ಓಕೆನಾ, ಸೊ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ಸೊ ಯಾಕಂದರೆ ಮೊಬೈಲಲ್ಲಿ ಟ್ರೇಡ್ ತೊಗೋತೀನಲ್ಲ, ಸೊ ಅಂದರೆ ತೋರಿಸೋದಕ್ಕಾಗೋದಿಲ್ಲ. ಸೊ ದಟ್ಸ್ ವೈ. ಓಕೆ, ಸೊ ಇವಾಗ ರಿಮೂವ್ ಮಾಡಿದ್ದೀನಿ, ಯಾವ ಇಂಡಿಕೇಟರು ಹಾಕ್ಕೊಳ್ಳೋದಿಲ್ಲ. ನಾನೊಂದು ಹೇಳಿದೆ ಗೊತ್ತಾ, ವ್ಯಾಟ್ಸನ್ ಎನ್ವಿಲಾಪ್ ಅಂತ. ಆ ಒಂದು ಇಂಡಿಕೇಟರು ಲೈಕ್ ನಾನು ನೋಡ್ದಂಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಓಕೆ, ಬಟ್ ದ ಥಿಂಗ್ ಏನು ಅಂದರೆ ಲೈಕ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ಗಳು ಬೇಕು, ಮಾಡೋಣ ಫ್ಯೂಚರಲ್ಲಿ ಮಾಡೋಣ. ಸದ್ಯಕ್ಕೆ ಇವಾಗ ಬರೋದಿಲ್ಲ. ಇವಾಗ ನಾನು ಏನು ಮಾಡ್ತೀನಿ, ಫಸ್ಟ್ ಹೈಯರ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಓಕೆ, ಸಿಂಪಲ್ ಆಗಿ ಇಟ್ಕೋತೀನಿ. ಓಕೆ, ಏನು ಸ್ಟ್ರಾಟಜಿ ಮಣ್ಣು ಮಸಿ ಅದೆಲ್ಲದಕ್ಕಿಂತ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಇಟ್ಕೋತೀನಿ. ಓಕೆ, 4 hour ಟೈಮ್ ಫ್ರೇಮಲ್ಲಿ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ. ಕರೆಕ್ಟಾ ಅರ್ಥ ಆಯ್ತಾ? ಮಾರ್ಕೆಟ್ ಇಲ್ಲಿಂದ ಪುಷ್ ಆಗಿದೆ, ಅಂದರೆ ಇಲ್ಲಿಂದ ಮೇಲೋಗಿದೆ. ಸೊ ಇದು ಡಿಮ್ಯಾಂಡ್ ಝೋನ್ ಆಗುತ್ತೆ. ಈಗ ಅಗೇನ್ ಮಾರ್ಕೆಟ್ ಇಲ್ಲಿ ಬಂದಿದೆ. ಓಕೆ, ಅಗೇನ್ ಇಲ್ಲಿ ಮಾರ್ಕೆಟ್ ಬಂದಿದೆ. ಇಲ್ಲಿ ನಿಮಗೆ ಒಂದು ಡೋಜಿ ಫಾರ್ಮೇಷನ್ ಆಗ್ತಾ ಇದೆ, ಯಾವುದೇ ಥರ ರೆಡ್ ಕ್ಯಾಂಡಲ್ ಬರ್ತಾ ಇಲ್ಲ. ಓಕೆ, ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಐ ಆಮ್ ಯೂಸಿಂಗ್ ಕಾಮನ್ ಸೆನ್ಸ್ ಬಿಟ್ಟರೆ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಫಿಬ್ ಹಾಕೋತಾ ಇದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಫಿಬ್ಬಿನ ಸಪೋರ್ಟ್ ತಗೋತಾ ಇದೆ. ಅಂದರೆ ಅರ್ಥ ಏನು, ಇಲ್ಲಿಂದ ಅಪ್ಸೈಡ್ ವ್ಯೂ ಇಟ್ಕೊಂಬಂದ್ಬಿಡ್ತೀನಿ ಈಗ. ಓಕೆ, ಈಗ ಅಪ್ಸೈಡ್ ವ್ಯೂ ಇಟ್ಕೊಂಬರ್ತೀನಿ. ಅಪ್ಸೈಡ್ ವ್ಯೂ ಇಟ್ಕೊಂಡು ದೆನ್ 15 ಮಿನಿಟ್ಸ್ಗೆ ಹೋಗ್ತೀನಿ. 15 ಮಿನಿಟ್ಸಲ್ಲಿ ನೋಡ್ತೀನಿ. ಓಕೆ, ಏನಾದರೂ ಕನ್ಫರ್ಮೇಷನ್ ಇದೆಯಾ, ಟ್ರೇಡಿಂಗ್ ಲೆಜೆಂಡ್ ಇದೆಯಾ, ಇವನ್ನೆಲ್ಲ ನೋಡ್ತೀನಿ. ಈಗ ವಾಲ್ಯೂಮ್ ಪ್ರೊಫೈಲ್ ಇದೆಯಲ್ಲ, ಸೊ ಈ ಒಂದು ಸ್ವಿಂಗಿಗೆ ಹಾಕೋತೀನಿ. ಯಾಕೆ ಇಲ್ಲಿಂದ ಅಪ್ ಮೂಮೆಂಟ್ ಆಗಿದೆಯಲ್ಲ, ಸೊ ಇದಕ್ಕೊಂದು ಹಾಕೋತೀನಿ. ಓಕೆ, ಇಲ್ಲೊಂದು ಸ್ವಲ್ಪ ತಲೆನೋವಿದೆ ನಮಗೆ. ಸೊ ಇವೇನು ಝೋನ್ ಮಾರ್ಕ್ ಮಾಡಿದ್ನಲ್ಲ, ಈ ಒಂದು ಝೋನಿಗೆ ನಮಗೆ ವಾಲ್ಯೂಮ್ ಪ್ರೊಫೈಲ್ ಮರ್ಜ್ ಆಗ್ತಾ ಇಲ್ಲ. ಓಕೆ, ಸೊ ಇವಾಗ ಯೋಚನೆ ಮಾಡಬೇಕು. ಓಕೆ ಗುರು, ಈ ಒಂದು ಝೋನ್ ಇವಾಗ ಸ್ಟ್ರಾಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಬೇರೆ ಯಾವ ಕನ್ಫರ್ಮೇಷನ್ನು ಇಲ್ಲ ಇದು ಸ್ಟ್ರಾಂಗ್ ಅಂತ ಅನ್ನೋದಕ್ಕೆ. ವಾಲ್ಯೂಮ್ ಏರಿಯಾ ಲೋ ಇಲ್ಲಿ ಹೋಗ್ಬಿಟ್ಟಿದೆ. ಇದೊಂದು ಅಬ್ಸರ್ವೇಷನ್ ನಾನು ಮಾಡ್ಕೊಂಬಂದೆ. ಸಿಂಪಲ್ ಆಗಿ ಇಟ್ಕೋತೀನಿ. ನಾನಿವಾಗ ಟೆಕ್ನಿಕಲ್ ಅನಲಿಸ್ಟ್ ನಾನು. ಓಕೆ, ಅನಲೈಸ್ ಮಾಡ್ತಾ ಇದ್ದೀನಿ ಇದೆಲ್ಲನೂ ಕೂಡ. ಓಕೆ, ಸೊ ಓಕೆ ಗುಡ್. ಇವಾಗ EMA ನೋಡೋಣ. ಓಕೆ ಗುಡ್. EMAನ ರಿಜೆಕ್ಟ್ ಮಾಡಿದೆ, ವೆಲ್ ಆ್ಯಂಡ್ ಗುಡ್. ವಾಪಸ್ ಬಂದಿದೆ, ವೆಲ್ ಆ್ಯಂಡ್ ಗುಡ್. ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ, ಈ ಒಂದು ಅಪ್ ಟ್ರೆಂಡ್ ಏನಿದೆಯಲ್ಲ, ಫಿಬ್ ಹಾಕೋತೀನಿ. ಸೂಪರ್, ಫಿಬ್ ಸಪೋರ್ಟ್ ತೊಗೋತಾ ಇದೆ. 4 hour ಝೋನಲ್ಲಿ ಸಪೋರ್ಟ್ ತೊಗೋತಾ ಇದೆ. ಓಕೆ, ನಾನೇನಾದ್ರು ಇವಾಗ ಒಂದು ಟ್ರೇಡ್ ತೊಗೊಂಡ್ರೆ ಇದಕ್ಕಿಂತ ಕೆಳಗಡೆ SLನ ಇಡಬೇಕಾಗತ್ತೆ. ಇದಕ್ಕಿಂತ ಕೆಳಗಡೆ SLನ ಇಡಬೇಕಾಗತ್ತೆ ಟ್ರೇಡ್ ತೊಗೊಂಡ್ರೆ. ಓಕೆ, ಸೊ ನನಗಿವಾಗ ಫಿಬ್ ಕನ್ಫರ್ಮೇಷನ್ ಸಿಕ್ಕಿದೆ. ಓಕೆ, ಫಿಬ್ ಕನ್ಫರ್ಮೇಷನ್ ಸಿಕ್ಕಿದೆ, 4 hour ಝೋನ್ ಕನ್ಫರ್ಮೇಷನ್ ಸಿಕ್ಕಿದೆ. ವಾಲ್ಯೂಮ್ ಏರಿಯಾ ಲೋ ಇದ್ರ ಕೆಳಗಡೆ ಇರೋದ್ರಿಂದ ದೇರ್ ಮೇ ಬಿ ಚಾನ್ಸ್ ಅಲ್ವಾ, ಇಲ್ಲಿಂದ ಬಂದು ಟ್ಯಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ SLನ ಒಂದು ಸ್ವಲ್ಪ ಇಲ್ಲಿ ಕೆಳಗಡೆ ಇಟ್ಬಿಡ್ತೀನಿ. ಆ್ಯಂಡ್ ನನಗೆ ಬೇಕಾಗಿರುವಂಥ $147, ಅದಕ್ಕೆ ಎಷ್ಟು ಲಾಟ್ ಬೇಕೋ ಅಷ್ಟು ಲಾಟನ್ನು ಹಾಕೋತೀನಿ. 1:1 ಹೋಗ್ತೀನಿ. ಸಿಂಪಲ್. ಓಕೆ, ಬೇರೆ ಏನಾದ್ರು ಇದೆಯಾ ನೋಡೋಣ. ಸೊ ಬೇರೆ ಏನು ಟ್ರೇಡಿಂಗ್ ಲೆಜೆಂಡ್ ಇದೆಯಾ ನೋಡೋಣ. ಯಸ್, ಟ್ರೇಡಿಂಗ್ ಲೆಜೆಂಡ್ ಇದೆ. ದೆನ್ ಬಿಡ್ತೀನ ನಾನು? ಬಿಡೋದಿಲ್ಲ. ಮೆಟಾ ಟ್ರೇಡರ್ ಓಪನ್ ಮಾಡ್ತೀನಿ. ಓಕೆ, XAUSD ಟ್ರೇಡ್ಗೆ ಹೋಗ್ತೀನಿ. ಓಕೆ, ಸೊ 0.15 ಲಾಟ್ ಹೋಗ್ತೀನಿ, ಬೈ ಮಾಡ್ತೀನಿ. ಸಿಂಪಲ್. ಬೈ ಮಾಡಿದೆ, SLನ ಇಲ್ಲಿಟ್ಕೋತೀನಿ.
ಇಲ್ಲಿ 4481. ಓಕೆ, 4481. ಟಿ ಪಿನ 1:1, 4532. ಡನ್. ಮುಗೀತು, ಇಟ್ಟಾಯ್ತು, ಎಲ್ಲ ಆಯಿತು. ಓಕೆ, ಸಿ ನನಗಿವಾಗ ಇಲ್ಲಿ ಟ್ರೇಡಿಂಗ್ ಲೆಜೆಂಡ್ದು ಕೂಡ ಕನ್ಫರ್ಮೇಷನ್ ಸಿಕ್ತು. ಓಕೆ, ಸೊ ಇವಾಗ ಟ್ರೇಡಿಂಗ್ ಲೆಜೆಂಡ್ ಹೇಳ್ತಾ ಇದೆ, ನೀನು ಟಾರ್ಗೆಟನ್ನು ಇಷ್ಟು ದೂರ ಇಟ್ಕೊಂಬೇಡ, ಇಲ್ಲೇ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆ, ದೇರ್ ಮೇ ಬಿ ಚಾನ್ಸ್ ಇದು ರಿಜೆಕ್ಟ್ ಆಗಿ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಇದನ್ನು ನಾನು ಇವಾಗ ಒಂದು ಸ್ವಲ್ಪ ಸ್ಟಾಪ್ ಲಾಸ್ನ ಇಲ್ಲಿಗೆ ತರ್ತೀನಿ. ಯಾಕೆ ಅಂದರೆ ನಂಗೆ ಇವಾಗ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಬೇಕು, ಕರೆಕ್ಟಾ? ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಬೇಕು ಅಂದರೆ ಇನ್ ಕೇಸ್ ಇಷ್ಟು ದೊಡ್ಡ ಲಾಸನ್ನು ತಗೊಳ್ಳೋದಕ್ಕೆ ನಾನು ಇವಾಗ ರೆಡಿ ಇದ್ದೀನಿ ಅಂದರೆ ಟಾರ್ಗೆಟನ್ನು ಕೂಡ ಅಷ್ಟೇ ದೊಡ್ಡದು ಮಾಡಬೇಕಾಗತ್ತೆ. ಇವಾಗ ನನಗೆ ಕನ್ಫರ್ಮೇಷನ್ ಜಾಸ್ತಿ ಇರೋದ್ರಿಂದ ನಾನು ಸ್ಟಾಪ್ ಲಾಸ್ನ ಈ ಕ್ಯಾಂಡಲ್ ಹತ್ರ ಇಟ್ಕೋತೀನಿ, ಹೈ ಕ್ಯಾಂಡಲ್ ಹತ್ರ, ಯಾಕಂದರೆ ತುಂಬ ಲೋವಲ್ಲೇ ನಾನು ಎಂಟ್ರಿ ತೊಗೊಂಡಿರೋದ್ರಿಂದ. ಓಕೆ, ಟಿ ಪಿನ ಇಲ್ಲಿ ಇಟ್ಕೋತೀನಿ. ಓಕೆ, ಹೋಪ್ ಏನಾಗುತ್ತೆ ಎಲ್ಲ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಲೈಕ್ ಲಾಟ್ ಆಫ್ ಥಿಂಗ್ಸ್ ನಿಮ್ಮದು 5:30 ಸೆಟಪ್ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಡೀಪಾಗಿ ಬರ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ತುಂಬ ಖುಷಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಆ್ಯಂಡ್ ಈ ವಿಡಿಯೋಸ್ಗಳು ಯಾರ್ಯಾರು ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ಮ IQ ಲೆವೆಲ್ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಮಾತ್ರ ಯು ಕ್ಯಾನ್ ಅಂದರೆ ಗ್ರ್ಯಾಬ್ ಮಾಡ್ಕೋಬೋದು ಈ ಕಾನ್ಸೆಪ್ಟ್ನೆಲ್ಲನೂ ಕೂಡ. ಐ ಆಮ್ ನಾಟ್ ಹಿಯರ್ ಟು ನಿಮಗೆ ಬ್ರೋಕರ್ ಯಾವುದು, ಬ್ರೋಕರ್ನ ಹೇಗೆ ಯೂಸ್ ಮಾಡಬೇಕು, ಅದು ಇದು ಅಂತ ಹೇಳೋದಕ್ಕೆ ನಾನಿಲ್ಲಿಲ್ಲ. ಓಕೆ, ಮಾರ್ಕೆಟಲ್ಲಿ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನ ಮಾತ್ರನೇ ನಾನು ಇಲ್ಲಿರೋದು. ಓಕೆ, ಕಾಂಪ್ಲಿಕೇಶನ್ ಏನೂ ಇಲ್ಲ, ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸಿಂಪಲ್ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ಕೋಬೇಕು ಅಷ್ಟೇನೇ, ಇಲ್ಲಿ ಬೇರೆ ಏನೂ ಇಲ್ಲ. ಸೊ 3 days ಏನೋ ಆಗಬೇಕು. ಓಕೆ, ಇದು ಒಂದೇ ದಿನದಲ್ಲಿ ಕ್ಲಿಯರ್ ಆದರೆ ಪ್ರಾಬ್ಲಮ್ಮು. ನಾಳೆಗೆ ಒಂದು ಸ್ವಲ್ಪ ಉಳಿಸ್ಕೋತೀನಿ, ಯಾಕಂದರೆ 2 ಟ್ರೇಡಿಂಗ್ ಡೇಸ್ ಆಗಬೇಕಲ್ಲ. ಸೊ ಒಂದೇ ದಿನ ಅಲ್ಲಿ ಕ್ಲಿಯರ್ ಆಗೋದ್ರೆ ಸುಮ್ಮನೆ ಬೇರೆ 2 ದಿನ ಸುಮ್ಮನೆ ಟ್ರೇಡ್ ಮಾಡಬೇಕಾಗತ್ತೆ. ಸೊ ಅದು ಬೇಡ ಅಂತ. ಸೊ ಆ್ಯಂಡ್ ಲಾಟ್ ಆಫ್ ಅಕೌಂಟ್ಸ್ಗಳು ಒಂದೊಂದು ದಿನದಲ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸ್ಟೋರಿಲೆಲ್ಲ ಅಪ್ಡೇಟ್ ಮಾಡಿರೋದು ನೀವು ನೋಡಿರ್ತೀರ. ಅದು ಯಾಕೆ ಅಂತಲೂ ರೀಸನ್ ಇದೆ, ಅದೆಲ್ಲನೂ ಕೂಡ ಹೋಗ್ತಾ ಹೇಳ್ತೀನಿ. ಏನೋ ಒಂದು ಬಿಗ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಏನೋ ಒಂದು ಮಾಡೋದಕ್ಕೆ. ಸರ್ ನಾನು ಓಕೆ, ಯಾವ್ದಾದ್ರು ಕ್ವಶನ್ ಎತ್ಕೊಳ್ಳೋಣ. ಓಕೆ, ಸೊ ಕಳ್ಸಿರ್ತಾರೆ ಬ್ರೋ ನೋಡಲ್ಲ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ. ಸೊ ಕ್ವಶನ್ಸ್ಗಳನ್ನ ಎತ್ಕೋತೀನಿ. ಅಂತಿಂತ ಗಂಡು ನಾನಲ್ಲ. ಕ್ವಶನ್ಸ್ಗಳು ಎತ್ಕೊಳ್ಳೋಣ ಅಂತ ಹೋಗ್ಬಿಟ್ರೆ ಎಲ್ಲ 18+. ಅಷ್ಟು ಕ್ವಶನ್ಸ್ಗಳು ಕೇಳ್ತಾರೆ. ನಂಗೆ ತಲೆನೇ ಅದನ್ನು ಓದೋದಕ್ಕೇನೆ ತಲೆ ಕೆಟ್ಟೋಗ್ಬಿಡುತ್ತೆ ಒಂದೊಂದ್ಸಲ. ದಟ್ಸ್ ವೈ ಗೈಸ್, ಅದನ್ನೆಲ್ಲ ಕೇಳೋದಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಆಫ್ ಆಲ್ ನಾನಿಲ್ಲಿ ನಾನು ಟ್ರೇಡರ್, ಬಿಸ್ನೆಸ್ ಮ್ಯಾನ್, ಅವೆಲ್ಲ ಈಗೋ ಎಲ್ಲ ನಮ್ಮ ತಲೆಯಲ್ಲಿ ಇಲ್ಲವೇ ಇಲ್ಲ. ಓಕೆ, ಜಸ್ಟ್ ನನಗೇನು ಗೊತ್ತಿದೆ ಅದನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಏನಾದ್ರು ಹೊಸದು ಕಲ್ತ್ರೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಥರನೇ ಎವ್ರಿ ಡೇ. ಅಂತಿಂತ ಗಂಡು ನಾನಲ್ಲ, ನನ್ನಂಥ ಬಂಡಚಾರಿಲ್ಲ, ಕನ್ನಡ ತಾಯಿಗೆ. ಟ್ರೇಡ್ ಮುಗ್ದಿದ ತಕ್ಷಣನೇ 10 ಗಂಟೆ ಶೋ ಏನೋ ಇದೆ ಫಿಲಮ್. ಓಕೆ, ದೃಶ್ಯಂ 3
ನನಗೆ ದೃಶ್ಯಂ ಸೀರೀಸ್ಗೆ ನಾನು ತುಂಬ ಅಂದರೆ ಸೀರೀಸ್ ಅಂದರೆ ಆ ಮೂವಿಯಲ್ಲೇ ಆ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ತುಂಬ ದೊಡ್ಡ ಫ್ಯಾನ್. ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಸ್. ಸೊ 1:1.5 ಇದೆ, 1:1 ಮಾಡ್ಕೋತೀನಿ, ಓಕೆನಾ. ಸೊ ನಾನು ಯೂಶಲಿ 1:1 ಮ್ಯಾಕ್ಸಿಮಮ್ ಯಾಕಂದರೆ ಈ ಥರ ಟ್ರೇಡ್ಸ್ಗಳಲ್ಲಿ ಐ ಡೋಂಟ್ ಗೋ 1 ಜಾಸ್ತಿ ಹೋಗೋದಿಲ್ಲ. ಯಾಕಂದರೆ ನನಗೆ ವಾಲ್ಯೂಮ್ ಪ್ರೊಫೈಲ್ ಏನಾರು ಇಲ್ಲಿ ಮರ್ಜ್ ಆಗಿದ್ರೆ ನಾನು ಅವಾಗ ಜಾಸ್ತಿ ಹೋಗ್ತೀನಿ, 1:1 1:2 ಈ ಥರ ಹೋಗ್ತೀನಿ. POC ತನಕ ಟಾರ್ಗೆಟ್ ಇಟ್ಕೋತೀನಿ. ಬಟ್ ವಾಲ್ಯೂಮ್ ಪ್ರೊಫೈಲ್ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂದರೆ 1:1 ಹೋಗೋದು ಮ್ಯಾಕ್ಸಿಮಮ್ ಆಫ್ ದ ಟ್ರೇಡ್. ಯಾವ ಟ್ರೇಡು ನಾನು ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಆ್ಯಂಡ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ನಾನು ಆಗ್ತಾ ಇದ್ದೀನಿ, ಹೊಸ ಸ್ಕಿಲ್ ಕಲಿತಾ ಇದ್ದೀನಿ ಇವಾಗ. ಸೊ ಯೂಶಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ನನಗೆ 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ML ಆ್ಯಂಡ್ ಸೊ AI ಅಲ್ಲಿ 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಅದನ್ನು ಕೂಡ ಯೂಟ್ಯೂಬ್ ಚಾನಲ್ ಮಾಡಿ, ಹೊಸ ಚಾನಲ್ ಮಾಡಿ ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಹೇಗೆಲ್ಲ ನೆಕ್ಸ್ಟ್ ಜಾಬ್ಗಳಿಗೆ ಅದ್ರ ಮೇಲೆ ಹೋಗ್ಬೋದು ಅದೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಥರ ಕೋರ್ಸಸ್ ಏನೂ ಬೈ ಮಾಡ್ದಲೆ, ಓಕೆ. ಸೊ ಹೊಸ ಸ್ಕಿಲ್ಗಳಿಗೆ ಅಡಾಪ್ಟ್ ಆಗ್ತಾ ಇರಬೇಕು. ನಿಮಗೆ ಇವಾಗ ಯು ನೀಡ್ ಮನಿ, ಸೊ ನಿಮ್ಮ ಮೈಂಡ್ಸೆಟ್ ಹಾಗೆ ಇರುತ್ತೆ, ಓಕೆ. ಈಗ ನೀವು ಈ ವಿಡಿಯೋಸ್ ಎಲ್ಲ ಏನಕ್ಕೆ ನೋಡ್ತಾ ಇದ್ದೀರಲ್ಲ, ಯು ನೀಡ್ ಮನಿ, ದಟ್ಸ್ ವೈ ನೀವು ಈ ವಿಡಿಯೋಸ್ಗಳನ್ನೆಲ್ಲ ನೋಡೋದಲ್ವಾ. ಬಟ್ ನನಗೆ ಹಂಗಲ್ಲ, ಓಕೆ. ನನಗೆ ದುಡ್ಡು ಬೇಕು ಅಂದರೆ ಸೊ ನಾನು ಹೇಗೆ ಬೇಕಾದ್ರೂ ದುಡ್ಡು ಮಾಡ್ಬೋದಿತ್ತು. ಬಟ್ ನನಗೆ ಅದಕ್ಕಿಂತ ತುಂಬ ಖುಷಿ ಏನಾದ್ರು ಕಲ್ತಿರೋದನ್ನು ಶೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. SLನ ಓಕೆ ಮೈಂಡಲ್ಲಿ ಇಟ್ಕೋತೀನಿ, ಅಂದರೆ ಅಲ್ಲೇ ಇರುತ್ತೆ, ತರೋದಿಲ್ಲ, ಮೈಂಡಲ್ಲಿ ಇಟ್ಕೋತೀನಿ. ಈ ಜಾಗಕ್ಕೆ ಬಂದಾಗ ಸೊ ಇನ್ ಕೇಸ್ ಈ ಜಾಗಕ್ಕೆ ಬಂದು ಬೀಟ್ ಆಯಿತು ಅಂದ್ಕೊಳ್ಳೋಣ, ಓಕೆ. ಇನ್ ಕೇಸ್ ಈ ಜಾಗಕ್ಕೆ ಬಂದು ಬ್ರೇಕ್ ಆಯಿತು ಅಂದರೆ SL ತನಕ ಕಾಯಲ್ಲ, ಹಂಗೆ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ. ಸೊ ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಹಿಂಗೆ ಇರಲಿ, ಕನ್ಫ್ಯೂಸ್ ಆಗೋದು ಬೇಡ. ಅಂತಿಂತ ಗಂಡು ನಾನು. ಯಾರೋ ಮೊನ್ನೆ ಮೆಸೇಜ್ ಹಾಕಿದ್ರು, ಬ್ರೋ ನೀವು ಫೋಟೋ ಕಳಿಸಿ DP ಲಿಟ್ರಲಿ ದಯವಿಟ್ಟು ಓಕೆ. ಯಾರೋ ಒಬ್ರು ಫ್ಯಾನ್ ಪೇಜ್ ಏನೋ ಕ್ರಿಯೇಟ್ ಮಾಡಿದ್ರು ನಿನ್ನೆ, ಅದೇನೋ ಮೆನ್ಷನ್ ಮಾಡ್ತಾನೆ ಇದ್ರು. ಒಂದೇ ಮಾತು ಹೇಳಿದ್ದವರಿಗೆ, ಪಾಪ ಬ್ರೋ ಇವೆಲ್ಲ ಬೇಡ, ಫೋಕಸ್ ಆನ್ ನಿಮ್ಮ ಲೈಫ್ಗಳ ಮೇಲೆ ಫೋಕಸ್ ಮಾಡಿ ಅಂತ. ಪಾಪ ಅವಾಗಲೇ ಅಕೌಂಟನ್ನು ಡಿಲೀಟ್ ಮಾಡಿದ್ರು. ಸೊ ಆ ರೆಸ್ಪೆಕ್ಟ್ ಇಟ್ಟಿದ್ದೀರಲ್ಲ, ಮೋರ್ ದ್ಯಾನ್ ಎನಫ್ ಗುರು. ಸಾಯ್ಬೇಕಾದ್ರೆ ಏನು ಎತ್ಕೊಂಡು ಹೋಗ್ತೀವಿ ಹೇಳಿ? ಏನೂ ಎತ್ಕೊಂಡು ಹೋಗೋದಿಲ್ಲ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ನಿಮ್ಮ ನಾಲೆಜ್ಗಳನ್ನ ಶೇರ್ ಮಾಡಿ. ಅಯ್ಯೋ ಇನ್ನೊಬ್ಬ ಬೆಳಿತಾನೆ ಅಂದ್ಬಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇದು 15 minutesಲ್ಲಿ ಇರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಯು ಕ್ಯಾನ್ ಸಿ ಲಾಟ್ ಆಫ್ ವಿಕ್ಸ್ಗಳಿದೆ, ಓಕೆನಾ. ಸೊ ದಟ್ಸ್ ವೈ ನಾನು ಲೈಕ್ ಈ ಝೋನ್ ಏನಿರುತ್ತಲ್ಲ ಇವು ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ವೈ ಅಲ್ಲಿ ತನಕ TP 1:1ಗೆ ಕರೆಕ್ಟಾಗಿ ಬಂದಿದೆ. ಇವಾಗ ಈ ಕ್ಯಾಂಡಲಲ್ಲೆಲ್ಲ ಟ್ರೇಡ್ ತೊಗೊಳ್ಳೋದು ಇಟ್ಸ್ ಎ ಡೇಂಜರ್. ನಾನು ಹೇಳಿದ್ದೀನಲ್ಲ, EMN ರಿಜೆಕ್ಟ್ ಮಾಡಿದ ತಕ್ಷಣನೇ ಓಕೆ ಮಾರ್ಕೆಟ್ ಬರುತ್ತೆ, ಓಕೆ. ಇನ್ ಕೇಸ್ ನಿಮ್ಮ ಡೈರೆಕ್ಷನ್ ಕರೆಕ್ಟ್ ಇತ್ತು ಅಂದರೆ ಫಿಬ್ ಹಾಕೊಂಡು ಟ್ರೇಡ್ ಮಾಡಿ ಅದಕ್ಕೆ, ಓಕೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೇಮ್ ಚೇಂಜರ್ 3ಅಲ್ಲಿ, ಓಕೆ. ಎಷ್ಟೋ ಜನಕ್ಕೆ ಅದು ಕಾಂಪ್ಲಿಕೇಶನ್ ಅನಿಸ್ಬೋದು, ಓಕೆ. ನಾನು ಏನಂತಾರೆ ಅದನ್ನು ಫೀಡ್ ಮಾಡೋ ಥರ ಮಾಡಿದ್ದೀನಿ, ಓಕೆ. ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಎಲ್ಲರೂ ಹಾರ್ಡ್ ವರ್ಕ್ ಹಾಕೋದಿಲ್ಲ. ಹಾರ್ಡ್ ವರ್ಕ್ ಹಾಕಿದವ್ರಿಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆಮೇಲೆ ಯಾರೋ ಒಬ್ರು ಕೇಳ್ತಾ ಇದ್ರು, ಯಾರೋ ಗಾರ್ಡಿಯರ್ ಅಂತ, ಒಬ್ವಿಯಸ್ಲಿ ನೀವು ಕೇಳಿರ್ತೀರ, ಒಳ್ಳೆ ನೇಮು, ಓಕೆ. ಈ ಒಂದು ಇಂಡಸ್ಟ್ರಿಯಲ್ಲಿ ಅವ್ರ ಕೋರ್ಸ್ಗೂ ಅಷ್ಟೇ ಒಳ್ಳೆ ನೇಮ್ ಇದೆ. ಯಾವುದೋ ಒಂದು ಇಂಡಿಕೇಟರ್ ಅವರು ಕ್ರಿಯೇಟ್ ಮಾಡಿರೋದು 14,000ಕ್ಕೇನೋ ಮಾರ್ತಾ ಇದ್ದಾರಂತೆ. ಸೊ ಜಸ್ಟ್ ನಾನು ಅದನ್ನು ನೋಡಿದೆ, ಅಂದರೆ ಆ ಇಂಡಿಕೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ, ಅದು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಗೊತ್ತಾಗಿದೆ. ಸೊ ಅದನ್ನು ಕೂಡ ಫ್ರೀಯಾಗಿ ಇಡ್ತೀನಿ ಇನ್ನೊಂದು 2 to 3 days, ಓಕೆ.
ಸರಿ ಗಮ ಪದ ನಿಸ. ಓಕೆ, ಸೊ ಸಿಂಪಲ್ ಟ್ರೇಡ್ ಇದು. ಓಕೆ, ಸೊ ಯಾವ ಥರ ಕಾಂಪ್ಲಿಕೇಶನ್ನು ಇಲ್ಲ. ಈಗ ಮೈಂಡಲ್ಲಿ ಬ್ರೇಕ್ ಇವನ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಓಕೆ, ಮೈಂಡಲ್ಲಿ ಬ್ರೇಕ್ ಇವನ್ ಇಟ್ಕೊಂಡಿದ್ದೇನೆ. ಸೊ ಇದ್ರ ಮೇಲೆ ಇಡೋದಿಲ್ಲ. ಓಕೆ, ಯಾಕಂದರೆ ನಾನು ಅಲ್ಲಿ ಅಬ್ಸರ್ವ್ ಮಾಡ್ತೀನಿ. ಇವಾಗ ನಾನು ಬ್ರೇಕ್ ಇವನ್ ಇಟ್ಬಿಟ್ರೆ ಅದು ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನನ್ನ ಆ್ಯಕ್ಚುಲಿ SL ಇಲ್ಲಲ್ವಾ, ಸೊ 1:1 ನೋಡ್ತಾ ಇದ್ದೀನಲ್ಲ. ಸೊ ಇವಾಗ ನಾನು ಮೈಂಡಲ್ಲಿ ಓಕೆ ಬ್ರೇಕ್ ಇವನಿಗೆ ಬಂದಿದ್ದೀನಿ ಅಂತ ಅನ್ಕೋತೀನಿ. ಇನ್ ಕೇಸ್ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ರೆಡ್ ಕ್ಯಾಂಡಲ್ ಆಗಿ ಇಲ್ಲಿ ಬ್ರೇಕ್ ಆಯಿತು ಅಂದರೆ ನಾನು ಆಬ್ವಿಯಸ್ಲಿ SL ತನಕ ಕಾಯೋದಿಲ್ಲ. ಕ್ಲೋಸ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ರೆಡ್ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಡೆಫಿನೆಟ್ಲಿ SL ತನಕ ಕಾಯೋದಿಲ್ಲ, ಎಕ್ಸಿಟ್ ಮಾಡಿಬಿಡ್ತೀನಿ. ಸರಿಗಮ ಪದ ನಿಸ. ಅಬ್ಸರ್ವ್ ಮಾಡೋಣ, ಹೋಗುತ್ತೆ. ಓಕೆ, ಸೊ ಯಾವುದೇ ಥರ ಟೆನ್ಷನ್ ಆಗಬಾರ್ದು. ಕೆಳಗಡೆ ಬರ್ತಾ ಇದೆ, ನೋ ಟೆನ್ಷನ್, ನಥಿಂಗ್. ವೆಯ್ಟ್. ಓಕೆ, ನಾನು ಹೇಳಿದ್ನಲ್ಲ ಇವಾಗ ಬ್ರೇಕ್ ಇವನ್ ಇಟ್ಟಿದ್ರೆ ಹಿಟ್ ಆಗೋಗಿರೋದು. ಓಕೆ, ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್ ಏನು ಪ್ರಿಂಟ್ ಆಗ್ತಾ ಇರುತ್ತೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇಫ್ ಐ ವಾಂಟ್ ಟು ಹೋಲ್ಡ್, ಸೊ ನನಗೆ ಈ ಕ್ಯಾಂಡಲ್ ಗ್ರೀನ್ ಆಗಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ರೆಡ್ ಆಗಿದ್ದಿದ್ರೆ ನಾನು ಕ್ಲೋಸ್ ಮಾಡ್ತಾ ಇದ್ದೆ. ಬಟ್ ಇದೇ ಕ್ಯಾಂಡಲ್ ರೆಡ್ ಆಗ್ತಾ ಇರೋದ್ರಿಂದ ದೇರ್ ಮೇ ಬಿ ಚಾನ್ಸ್ ನೆಕ್ಸ್ಟ್ ಗ್ರೀನ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಗ್ರೀನ್ ಬಂದು ಇನ್ ಕೇಸ್ ಇದು ಹಿಂಗೆ ಕ್ಲೋಸ್ ಆದರೆ ನೆಕ್ಸ್ಟ್ ಒಂದು ಗ್ರೀನ್ ಬಂದು ಇದ್ರ ಮೇಲೆ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಪ್ರೊಬಾಬಿಲಿಟಿ ಅದು, ನಾನು ಪಕ್ಕ ಶೂಟ್ ಶಾಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಪ್ರೊಬಾಬಿಲಿಟಿ. ಈ ಥರ ಪ್ಯಾಟ್ರನ್ಸ್ಗಳು ಎಷ್ಟೋ ನೋಡಿರ್ತೀನಿ. ಓಕೆ, ಸೊ ಈಚ್ ಆ್ಯಂಡ್ ಎವ್ರಿ, ಇವಾಗ ನಾನು ಟ್ರೇಡ್ ಎಂಟರ್ ಆಗಿದ ತಕ್ಷಣ SLTP ಇಟ್ಟು ಹೋಗೋದಿಲ್ಲ. ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನಾಗ್ತಾ ಇದೆ. ಓಕೆ, ಸೊ TPಗೆ ಯಾವ ಥರ ಹೋಗುತ್ತೆ, SLಗೆ ಯಾವ ಥರ ಹೋಗುತ್ತೆ. ಇನ್ ಕೇಸ್ ಇದು SL ಇಟ್ಟಾದರೂ ನಾನು ಆಬ್ವಿಯಸ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಆ ಥರ ಸಿನಾರಿಯೋಸ್ ಇನ್ನೂ ಬಂದಿಲ್ಲ. ಆಮೇಲೆ ಕೇಳ್ಬೋದು, ಎಷ್ಟೋ ಜನ ಕೇಳ್ತಾರೆ ಬ್ರೋ ನಿಮ್ದೇನು SL ಹಿಟ್ಟೇ ಆಗೋದಿಲ್ವಾ ಅಂತ. ಯೂಶಲಿ ಏನಾಗುತ್ತೆ ಅಂದರೆ ನಾನು ಒಂದು ಟ್ರೇಡ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಇದ್ರ. ಸೊ ಜೀವ ಹೂವಾಗಿದೆ, ಭಾವಜೇನಾಗಿದ್ದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವು ಕಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ನಾನ 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 ನಾನ. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ವೆಲ್ 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 ನಾಟ್ ಎ ರಿಪ್ಲೈ ಬಟನ್, not a replay button, not a replay button. Hope, 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 hope. ಈ ಪ್ಯಾಟ್ರನ್ಸ್ಗಳು ಲಾಟ್ ಆಫ್ ಟೈಮ್ಸ್ ನೋಡಿರ್ತೀವಿ, ಸೊ ದಟ್ಸ್ ವೈ ಲಾಟ್ ಆಫ್ ಟೈಮ್ಸ್ ಈ ಪ್ಯಾಟ್ರನ್ನ ನೋಡಿದ್ದೀನಿ ನಾನು, ಸೊ ದಟ್ಸ್ ವೈ ಹೇಳಿದ್ದು. ಓಕೆ, ಸೊ ಲೈಕ್
ಇದನ್ನು ಹೀಗೆ ಬಿಡ್ತೀನಿ, ಫಾಸ್ಟ್ ಫಾರ್ವರ್ಡ್ ಆಗಿ ನೋಡೋಣ, ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ಲೆಟ್ಸಿ ನೋಡೋಣ. ಸಂಜೆ ತಂಗಾಡಿ ತಂಪಾಗಿ ಬೀಸಿ ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹುಟ್ಟು ದಿನವು ಆ ಸೂರ್ಯ ಬರುತ್ತಾನು. ಸವಿಲಾಲಿಯ ಹಾಡೆ ಕೇಳೆಯ ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ದಿನ ಉರುಳಿ ಕಳೆದೋದರು. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವು ಆ ಸೂರ್ಯ ಬರುತ್ತಾನು. ಸವಿಲಾಲಿಯ ಹಾಡೆ ಕೇಳೆಯ ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ಸಾವೇ ಬಂದರು ಮಣ್ಣೇ ಆದರು ತಾಯಿ ಪ್ರೀತಿ ಎಂದೆಂದು ಕೊನೆಯಿಲ್ಲ, ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ಯುಗ ಉರುಳಿ ಕಳೆದೋದರು. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ಸಾವೇ ಬಂದರು ಮಣ್ಣೇ ತಾಯಿ ಪ್ರೀತಿಗೆಂದೆಂದು ಕೊನೆ ಇಲ್ಲ. ಹೇ ಹೆಪ್ಪಾರು ಲೇಟಾಗಿ ಬರಲ್ಲ, ಸಾರಿ ಕೇಳಲ್ಲ, ಸಿನಿಮಾಗೆ ಬಂದ್ರೆ ಟಚ್ಚೇ ಮಾಡಲ್ಲ. ಏಯ್ ವಿಟಮಿನ್ ಸಿ. ಓ ಶಿಟ್. ರೌಡಿಸಮ್ ಅಂತೂ ಭೂಮಿಯೆಲ್ಲ ಹುಡುಕಿದರೂನು ಸಿಗುವುದಿಲ್ಲ ಇಂಥ ಮಜನು. ನಿಂತ್ಕೊಳ್ಳೆ ಪಾರು. ರೌಡಿಸಮ್ ಅಂತೂ ನನಗೆ ಗೊತ್ತಿಲ್ಲ. ಭೂಮಿಯೆಲ್ಲ ಹುಡುಕಿದರೂನು ಸಿಗುವುದಿಲ್ಲ ಇಂಥ. ಸೊ ಹೇಳಿದ್ನಲ್ಲ, ಸೊ ಈ ಥರ ಗ್ರೀನ್ ಯಾಕೆ
ಬಂತು ಅಂತ ಸಿ ಲಾಟ್ ಆಫ್ ಟೈಮ್ಸ್ ಈ ಪ್ಯಾಟ್ರನ್ಸ್ನ ನೋಡಿರ್ತೀನಿ, ಸೊ ದಟ್ಸ್ ವೈ ಅದನ್ನು ಹೇಳಿದ್ದು. ಓಕೆ, ಅಂದರೆ ಈ ಟೈಪ್ ಆಫ್ ಪ್ಯಾಟ್ರನ್ಸ್ಗಳನ್ನ. ಸೊ ಕ್ಯಾಂಡಲ್ ಪ್ರಿಡಿಕ್ಟ್ ಮಾಡೋದು ಅಂತಾರಲ್ಲ, ಸೊ ಅದು ಹೀಗೇನೆ. ಸ್ಟಾಪ್ ಲಾಸ್ ಫಿಕ್ಸು, ಸೊ ಇಲ್ಲಿ ಫಿಕ್ಸ್ ಮಾಡ್ಕೋತೀನಿ. ಲಾಟ್ ಆಫ್ ರಿಜೆಕ್ಷನ್ಸ್ಗಳು ಈ ಲೆವೆಲಲ್ಲಿ ಕಾಣ್ತಾ ಇರೋದ್ರಿಂದ. ಓಕೆ, ಮತ್ತೆ ಇಲ್ಲಿ ಬಂದಾಗ ಟ್ರೇಡ್ ತೊಗೋಬೋದು ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ. ದಟ್ಸ್ ವೈ. ಭೂಮಿಯೆಲ್ಲ ಹುಡುಕಿದರೂನು ಸಿಗುವುದಿಲ್ಲ ಇಂಥ ಮಜನು. ನಿಂತ್ಕೊಳೆ ಪಾರು, ಹೇ ಹೆಪ್ಪಾರು, ಹೇ ಹೇಳೆಪ್ಪಾರು, ಒಂದು ಸಲ ಏನಾಗಲ್ಲ ಐ ಲವ್ ಯು ಅಂತ ಒಮ್ಮೆ ಹೇಳೆ. I wanna sing something. I wanna sing something. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉಸಿರೇ ಉಸಿರೇ ನೀ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೇ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಹೊಟ್ಟೆಗೆ ಪ್ರೀತಿಸಿದಳು, ಪ್ರೀತಿಸಿದ ಮರುಕ್ಷಣವೇ. ಐ ಥಿಂಕ್ ಇದು ಮುಂದೆ ಹೋಗುತ್ತೆ, ಸೊ SLನ ಇಡೋದಿಲ್ಲ, ಸೊ ಪ್ರಿವಿಯಸ್ ಜಾಗದಲ್ಲಿ ಇಡ್ತೀನಿ. ಲಾಟ್ ಆಫ್ ಆಟ ಆಡಿಸ್ತಾ ಇದೆ, ಲಾಟ್ ಆಫ್ ಸಲ ಆಟ ಆಡಿಸ್ತಾ ಇದೆ. SLನ ಇಲ್ಲೇ ಇಟ್ಕೋತೀನಿ ಪ್ರೀವಿಯಸ್ ಇದ್ರಲ್ಲೇ. ಐ ಥಿಂಕ್ ಯಾಕಂದರೆ TPಗೆ ಹೋಗುತ್ತೆ ಕಾನ್ಫಿಡೆನ್ಸ್ ಇರೋದಕ್ಕೆ. ಸೊ ಇಲ್ಲಿ ಇಷ್ಟು ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ, ಲೋವರ್ ವಿಕ್ ಆಗಿರೋದ್ರಿಂದ ಐ ನೋ ಇದು TPಗೆ ಹೋಗುತ್ತೆ, ಬಟ್ SLನ ಟಚ್ ಮಾಡಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿದೆ SL ಅಲ್ಲೇ ಇಟ್ಬಿಡ್ತೀನಿ. ಓಕೆ, ಸೊ ಸುಮ್ಮನೆ ಟ್ರ್ಯಾಪ್ ಆಗೋದು ಬೇಡ, ಅಬ್ಸರ್ವೇಷನ್. ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಿಡೇಟ್ ಪ್ರಿಂಟ್ ಆಗೋದನ್ನು ನೋಡ್ತಾ ಇರ್ತೀನಿ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ಪ್ರೀತಿಸಿದ ಮರುಕ್ಷಣವೇ. ಹಾರುವ ಹಕ್ಕಿಗಳ ಜೊತೆಯವಳು, ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ನೀ ಪ್ರೀತಿ ಹಾರೋ ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಓ ಮೀನಿನ ಹೆಜ್ಜೆ ಮೇಲೆ ನಡೆಬವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ, क्या कभी अंबर से सूर्य बिछड़ता है.
ನಿಜವಾದ ಆಶೀರ್ವಾದ ಅಂದ್ರೆ ಏನು ಗೊತ್ತಾ? ಕರೆಕ್ಟ್ ಟೈಮಲ್ಲಿ ತಪ್ಪಾಗಿರೋ ಜಾಗದಿಂದ. ಏನ್ ಗುರು, ಏನಿದು 1000 ಪೇಜಸ್ ಓಪನ್ ಆಗ್ತಾ ಇದ್ದಾವೆ. ತುಂಬಾ ತುಂಬಾ ಆಟ ಆಡಿಸಿದಂಥ ಟ್ರೇಡ್ ಇದು. ನೆಕ್ಸ್ಟ್ ಲೆವೆಲ್. ಕಾಯದೆ ಹೋದರೆ. ಓಕೆ, ಸೊ ನೋಡಿದ್ರಲ್ಲ ಯಾಕೆ ಮೂವ್ ಮಾಡಿಕೊಂಡೆ SLನ, ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇವೆಲ್ಲ ಏನು ಅಂದರೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಗೊತ್ತಾಗುತ್ತೆ. ಓಕೆ, ಯಾವಾಗ ಏನೇನು ಮಾಡಬೇಕು ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ತುಂಬ ತುಂಬ ಆಟ ಆಡಿಸ್ತಿದ್ದು. ಓಕೆ, ಸಿ ಇದು ನನ್ನ ಸೆಟಪ್ ಬಿಟ್ಟು ಟ್ರೇಡ್ ಮಾಡಿದಂಥ ಟ್ರೇಡ್ ಅಂದರೆ ಲೈಕ್ ಲಾಟ್ ಆಫ್ ಕನ್ಫರ್ಮೇಷನ್ಸ್ ಇರಲಿಲ್ಲ. ಓಕೆ, ಸೊ ಇಲ್ಲಿ ಎಂಟ್ರಿ ಇದ್ದಿದ್ದು, ಬಟ್ ಇಲ್ಲಿ ನಮಗೆ ಟ್ರೇಡಿಂಗ್ ಲೆಜೆಂಡ್ದು ಹೈಯರ್ ಟೈಮ್ ಫ್ರೇಮ್ದು ಫಿಬ್ದು ಸಪೋರ್ಟ್ ಇದ್ದಿದ್ದಕ್ಕೆ ಟ್ರೇಡ್ ತೊಗೊಂಡಿದ್ದು. ಓಕೆ, ಸೊ ನನಗೆ ವಾಲ್ಯೂಮ್ ಪ್ರೊಫೈಲ್ ಇದ್ದಿದ್ರೆ ಲೈಕ್ ಈ ಥರ ಇಶ್ಯೂಸ್ ಬರ್ತಾ ಇರಲಿಲ್ಲ, ವಾಲ್ಯೂಮ್ ಪ್ರೊಫೈಲ್ ಕನ್ಫರ್ಮೇಷನ್ ಇದ್ದಿದ್ರೆ. ಓಕೆ, ಸೊ ದಟ್ಸ್ ವೈ. ಓಕೆ, ಸೊ ಇದಿಷ್ಟೊಂದು ಆಟ ಆಡಿಸ್ತು, ಬಟ್ ಲಿಟ್ರಲಿ SLನ ನಾನು ಕರೆಕ್ಟಾಗಿ ಪ್ಲೇ ಮಾಡಿದೆ. ಏನೇನು ಮಾಡಬೇಕು ಇದು ಗೊತ್ತಾಯಿತು, ಕರೆಕ್ಟಾಗಿ ಏನೇನು ಮಾಡಬೇಕು ಅನ್ನೋದು ಗೊತ್ತಾಯಿತು. ಸೊ ಇವಾಗ ದಿಸ್ SL ಇಸ್ ಫಿಕ್ಸ್ಡ್. ಇದು ಫಿಕ್ಸ್ಡ್, ಇನ್ನು ಮೂವ್ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ಯಾಕೆಂದರೆ ಸೊ ಇನ್ ಬೀಟ್ ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ SL. ಓಕೆ, ಸೊ ದಟ್ಸ್ ವೈ ಇಷ್ಟರಲ್ಲಿ ಮಿಸ್ ಆಯಿತು ಟಾರ್ಗೆಟು. ಇಟ್ಸ್ ಓಕೆ. ಕಾಯಲು ಹೋದರೆ ಸೊ SLನ ಬ್ರೇಕ್ ಇವನ್ ತಂದಿದ್ದೀನಿ. SLನ ಬ್ರೇಕ್ ಇವನ್ ತಂದಿದ್ದೀನಿ. ಓಕೆ, ಸೊ 4506. ಕಾಯಲು ಹೋದರು ಬೇಕಾದ ಒಂದು ವಿಸ್ಮ.
ಏ ಸಖತ್ ಆಟ ಆಡ್ತಾ ಇದೆ. ಸೊ ಇನ್ನೊಂದು ಚೂರೇ ಚೂರು ಟಿ ಪಿ ಇದ್ದಿದ್ದು. ಹೋಗೋ ಹೋಗೋ ಹೋಗೋ. ಐ ಥಿಂಕ್ ಇಲ್ಲಿಟ್ರೆ ಎಸ್ ಎಲ್ ಬೆಟರಾ. ಇಲ್ಲಿಟ್ರೆ 499. ಓಕೆ, ಲಾಸ್ಟ್ ಟ್ರೈ. 499. ಓಹೋ ಓಹೋ ಹೋ. ಯಾಕಂದ್ರೆ ಇದು 4499 ಎಸ್ ಎಲ್ ನಲ್ಲಿ ಇಟ್ಟಿದ್ದೀನಿ. ಸೊ ಟಿ ಪಿ ತಗೊಳ್ಳೇಬೇಕಂತ ಫಿಕ್ಸ್ ಆಗಿದ್ದೀನಿ. ಸೊ ಹೋಪ್ ಲಾಜಿಕ್ ಗೊತ್ತಾಗಿದೆ ಅನ್ಕೋತೀನಿ, ಬಟ್ ಐ ಡೋಂಟ್ ನೋ ವೈ ಇಷ್ಟು ಆಟ ಆಡಿಸ್ತಾ ಇದ್ದಾರೆ. ಹೆವಿ ಸ್ಟ್ರೆಸ್ ಗುರು, ಹೆವಿ ಸ್ಟ್ರೆಸ್ಸು. ಇದು ಕಾನ್ಫಿಡೆನ್ಸ್ ಇರೋದಕ್ಕೇ ಎಸ್ ಎಲ್ಗಳನ್ನ ಮೂವ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ದಟ್ಸ್ ವೈ ಒಂದು ಕಡೆ ಫಿಕ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಇವಾಗ ನೋಡ್ಬೋದು ಬ್ರೇಕ್ ಇವನ್ ಇದ್ದಿದ್ರೆ ಹಿಟ್ ಆಗೋಗಿರೋದು. ಬಟ್ ಸ್ಟಿಲ್ ಐ ನೋ ಇಲ್ಲಿ ತನಕ ಹೋಗಲೇಬೇಕದು, ಇಲ್ಲಿ ತನಕ ಹೋಗಲೇಬೇಕದು. ಮೈಂಡ್ ಫಿಕ್ಸ್ ಮಾಡಿ ಕೂತ್ಕೊಂಡಿದ್ದೀನಿ. ಓಕೆ, ಸೊ ಎಸ್ ಎಲ್ ಮೂವ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇದು ಫಿಕ್ಸ್ ಎಸ್ ಎಲ್ ಇಟ್ಟಾದರೆ ಹಿಟ್. ಲೆಟ್ಸ್ ಸಿ. ಅಪ್ಸರೆಯೇ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೆ ನೀ ಕಾದು ತನನನ ತಲೆಗಿರಾಗಿರಾಗಿರ 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 ತಲೆಗಿರಾಗಿರಾಗಿರ. ಅಪ್ಸರೆಯೇ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೆ ನೀ ಹಾಗೆ ಮಿಂಚಿ ಮಾಯವಾದಂತೆ ಉಸಿರಿನ ಭಾಷೆಗೆ ವಿವರಣೆ ಏತಕ್ಕೆ ಮನಸ್ಸಿನ ಲೋಕಕ್ಕೆ ನೀ ತಾನೇ ಆಕಾಶ ನಾನು
ನಿಶಾಚರಿ ಆಗೋದೆನ ನಿನ್ನಿಂದಲೇ ಕಾಪಾಡುವೆ ಗುಟ್ಟೊಂದನು ನಿಂಗಂತಲೇ ವಿಚಾರಣೆ ಆಗೋಗಿದೆ ಈ ಕಣ್ಣಲ್ಲೇ ಸತಾಯಿಸು ನೀ ನನ್ನನ್ನು ಬೇಕಂತಲೇ ಮನಸ್ಸೆಲ್ಲುವ ಹೇಳುವ ಇರಾದೆ ಖುಷಿಯೆಲ್ಲವೂ ಬಾಳಿಗೆ ನೀನಾದೆ ಮನಸೋಲುತ್ತ ಹಾಗೆಯೇ ನೀನಾದೆ ಉಸಿರಿನ ಭಾಷೆಗೆ ವಿವರಣೆ ಬೇಕಿದೆ ಮನಸ್ಸಿನ ಲೋಕಕ್ಕೆ ನೀ ತಾನೇ ಆಶ ನಾನು ಆಲ್ಮೋಸ್ಟ್ ಟೈಮ್ ನೋಡಿ ಸೊ 9:15 ಓಕೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಸೆಲ್ ಟ್ರೇಡಲ್ಲಿ ಇರ್ತಾರೆ ಓಕೆ ನಡೆಸಿ ಸೊ ಇವಾಗ ಡಿಸ್ಕಾರ್ಡಲ್ಲಿ ಶೇರ್ ಮಾಡಿದರು ಓಕೆ ಅವರೆಲ್ಲರೂ ಕೂಡ ಸೆಲ್ ಟ್ರೇಡಲ್ಲಿ ಕೂತಿದ್ದಾರೆ ಅಂದರೆ ಲೈಕ್ ಲೈವಲ್ಲಿ ಯೂಟ್ಯೂಬ್ ಲೈವ್ಗಳಲ್ಲಿ 1 ಅವರ್ ಆಯ್ತು ನಾನು ಕೂತು ಅಪ್ಸೈಡ್
ಈ ಟೈಮ್ ಚೆಕ್ ಮಾಡಿ ಹೋಗಿ ನೋಡಿ, ಎಲ್ಲ ಲೈವ್ ಟ್ರೇಡ್ಸ್ಗಳು ನೋಡಿ, ಯಾರ್ಯಾರು ಲೈವ್ ಟ್ರೇಡ್ ಮಾಡ್ತಾ ಇದ್ದಾರೆ ಎಲ್ಲ ಅಬ್ಸರ್ವ್ ಮಾಡಿ. ಈ ಟ್ರೇಡನ್ನು ಹೋಗಿ ನೋಡಿ, ಎಲ್ಲ ಸೆಲ್ಲಲ್ಲಿ ಇರ್ತಾರೆ ಮ್ಯಾಕ್ಸಿಮಮ್ 90% ಆಫ್ ದೆಮ್. ಹೋಗಿ ನೋಡಿ ಆ ಟೈಮ್ ಪೀರಿಯಡ್. ಓಕೆ, ಸೊ 9:20 ಅಂದರೆ ರಾಂಗ್ ಅಂತ ಅಲ್ಲ. ಓಕೆ, ಸಮ್ ಮಿಸ್ಟೇಕ್ಸ್ ಏನೇ ಆಗಿರ್ಬೋದು ವ್ಯೂ ಕಂಡುಹಿಡಿಯೋದ್ರಲ್ಲಿ. ಸೊ ನೀವು ಪ್ಲೇ ಲಿಸ್ಟ್ ಮಾಡಿದ್ರೆ, ಫಾಲೋ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ತಲೆ ಹೆವಿ ನೋಡ್ತಾ ಇದೆ, ಅಪ್ಪ ದೇವ್ರೆ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದು. ಸೊ ಬ್ರೇಕ್ ಇವನ್ ತಂದಾಯಿತು. ಸೊ ಬ್ರೇಕ್ ಇವನ್ ಇಲ್ಲಿಗಿದೆ, ತಂದಾಯಿತು. ಫಿಕ್ಸ್, ನೋ ಚೈನ್, ನಥಿಂಗ್. ಸೊ TPR SL ಅಂದರೆ ಬ್ರೇಕ್ ಇವನ್. ನಿನ್ ಸವಸನೆ ಬೇಡ ಏನಾ ಫೀಲ್ಡಿಗೆ. ಸೊ ಟೈಮ್ ಇಲ್ಲ, ಮೂವಿಗೆ ಹೋಗ್ಬೇಕು. ಲೆಟ್ಸ್ ಕ್ಲೋಸ್ ಆ್ಯಂಡ್ ಲೆಟ್ಸ್ ಗೋ. ಐ ಆಮ್ ಜಸ್ಟ್ ವೆಯ್ಟಿಂಗ್. ಓಕೆ, ಸೊ ಇಲ್ಲಿಗೆ ಬರೋದಕ್ಕೆ. ಸೊ ವಾಟ್ ಐ ಪ್ಲ್ಯಾನ್ ಈಸ್ ಅಟ್ಲೀಸ್ಟ್ ಪ್ರಾಫಿಟ್ನ ಸೇವ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದ್ರ ಕೆಳಗಡೆ ಕ್ಲೋಸ್ ಆದರೆ ಎಕ್ಸಿಟ್ ಮಾಡ್ತೀನಿ, ಕ್ಯಾಂಡಲ್ ಕ್ಲೋಸ್ ಆದರೆ. ವಾ, ಟ್ಯಾಪ್ ಆಯಿತು, ಕ್ಲೋಸ್ ಆಗಿಲ್ಲ. ಕ್ಲೋಸ್ ಆದರೆ ನೋಡೋಣ. ಇಲ್ಲ ಬ್ರೇಕ್ ಇವನ್ ಅಷ್ಟೇ, ಎರಡೇ ಆಪ್ಷನ್. ಕ್ಲೋಸ್ ಆಗಲಿ. ಆಗ್ತಾ ಇಲ್ಲ ಗುರು, ಸೀರಿಯಸ್ಲಿ ತಲೆ ಹೆವಿ ನೋವ್ತಾ ಇದೆ. ಫೂ, ಹೆವಿ ಹೆವಿ ಪೇನ್ ಆಗ್ತಾ ಇದೆ ತಲೆ. ಅಷ್ಟು ಓವರ್ ಸ್ಕ್ರೀನ್ ಟೈಮ್ ಆಯಿತು. ಯಸ್, ಗುಡ್ ಗುಡ್.
ಮಿನಿಟ್ಸಲ್ಲಿ ಇದ್ದೀನಿ. ಓಕೆ, ನಾಟ್ ಇನ್ ಎ 15 ಮಿನಿಟ್ಸ್ ನೋಡಿ ನೆಕ್ಸ್ಟ್ ಲೆವೆಲ್. ವಾವ್. ಹೋಗು, ದಯವಿಟ್ಟು ಹೋಗು ಗುರು, ಟೈಮ್ ಇಲ್ಲ, ಹೋಗು. ಹೋಗಪ್ಪ ಹೋಗು. ಆಗ್ತಾ ಇಲ್ಲ. ಅಯ್ಯೋ 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 ಟಿ ಪಿ. ಎಸ್, ಲಿಟ್ರಲಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ಟ್ರೇಡ್ ಇದು. ಲಿಟ್ರಲಿ ದೇವರಾಣೆ ಹೇಳ್ತೀನಿ ಗುರು, ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ಇನ್ನೊಂದು $30 ಉಳಿಸ್ಕೊಂಡಿದ್ದೀನಿ. ಓಕೆ, ಯಾಕಂದರೆ ಇನ್ನು 2 days ಮಾಡಬೇಕಲ್ಲ. ಸೊ ಲೈಕ್ ಸ್ಟಾಪ್ ಮಾಡ್ತೀನಿ ಇಲ್ಲಿಗೆ, ತಲೆನೋವ್ತಾ ಇದೆ. ಗೋಟ್ ಫಂಡೆಡ್ದು ಅಪ್ಡೇಟ್ ಆಗುತ್ತಲ್ಲ ಡ್ಯಾಶ್ ಬೋರ್ಡು, ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಆಮೇಲೆ ಟ್ರೇಡೇ ತೊಗೊಂಡಿಲ್ಲ ಅಂದ್ಬಿಡ್ತಾರೆ. ಸೊ ದೆನ್ ಓಕೆ, ಸೊ ಚೆನ್ನಾಗಿತ್ತು. ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಓಕೆ, ಲಾಟ್ ಆಫ್ ಇದ್ದಿದ್ದರಿಂದ. ಓಕೆ, ಹೋಪ್ ಗೈಸ್ ಸಿಗೋಣ, ಬಾಯ್ ಬಾಯ್. ಸೊ ಇಲ್ಲಿ ನೋಡ್ಬೋದು. ಓಕೆ, ಸೊ ಇನ್ನು 37 ಉಳಿಸಿದ್ದೀನಿ. ದ ಮೇನ್ ರೀಸನ್ ಅಂದರೆ ಯಾಕಂದರೆ ಆಗಿರೋದೇ ಟ್ರೇಡಿಂಗ್ ಡೇಸು 1 day. ಓಕೆ, ಇನ್ನು 2 days ಇರೋದ್ರಿಂದ ಅಕೌಂಟ್ ಆ್ಯಕ್ಟಿವ್ ಇರಲೇಬೇಕು 2 days. ಸೊ ಸುಮ್ಮನೆ ಕ್ಲಿಯರ್ ಮಾಡಿಬಿಟ್ರೆ ದೆನ್ ಆ 2 days ಸುಮ್ಮನೆ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ 37 ಇಟ್ಕೊಂಡಿದ್ದೀನಿ ಇನ್ನು 2 daysಗೆ. ಇದನ್ನು ಇನ್ನೇನು ಟ್ರೇಡ್ ಮಾಡೋದಿಲ್ಲ, ಅಂದರೆ 0.02 ಹಾಕೊತೀನಿ. ಸೊ ನಾಳೆ ಇನ್ನೊಂದು ಅಕೌಂಟನ್ನು ಕ್ಲಿಯರ್ ಮಾಡೋದನ್ನು ವಿಡಿಯೋ ಮಾಡ್ತೀನಿ ಇನ್ ಕೇಸ್ ಟೈಮ್ ಇದ್ದರೆ. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ 100% ವಿನ್ ರೇಟಲ್ಲಿ ಹೊಡೆದಿದ್ದೀನಿ. ಓಕೆ, ಸೊ ಫಸ್ಟ್ ಡೇನೇ 214+. ಓಕೆ, ಸೊ ಲೆಟ್ಸ್ ಗೋ. ಓಕೆ, ಸೊ ನೆಕ್ಸ್ಟು 10K ಅಕೌಂಟಿಗೆ ಬರ್ತೀನಿ. ಓಕೆ, ದೆನ್ ಹಾಗೆ ಎಲ್ಲ ತೊಗೊಂಡು ಎಲ್ಲನೂ ಅಪ್ಲೈ ಮಾಡಿ ತೋರಿಸ್ತೀನಿ. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಲೆವೆಲ್ ಟ್ರೇಡ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿ ಮೂವ್ ಕೂಡ ಆಗಿದೆ ಅಲ್ಲಿಂದ. ಹೋಪ್ ಡಿಮ್ಯಾಂಡ್ ಝೋನ್ ಆಗಿತ್ತು 4 ಅವರಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಿಂದ ಸೆಲ್ ಟ್ರೇಡ್ಸ್ಗಳನ್ನ ತೊಗೋತಾ ಇದ್ರು. ಸೊ ನಿಮಗೆ ಗೊತ್ತಿರಲಿ, ಮೇಯ್ನ್ ಇಫ್ ಯು ಆರ್ ಫಾಲೋಯಿಂಗ್ ವಿಶ್ವ ಶೆಟ್ಟಿ ಪ್ಲೇ ಲಿಸ್ಟ್, ತಪ್ಪುಗಳನ್ನ ನೀವು ಮಾಡೋದಿಲ್ಲ. ಓಕೆ ಗೈಸ್, ಹ್ಯಾವ್ ಎ ಗುಡ್ ಡೇ. ಮೂವಿ ಚೆನ್ನಾಗಿತ್ತು. ಬಾಯ್ ಬಾಯ್.